ಮಂಡ್ಯ ರಣಕಣದಲ್ಲಿ ಟಿಕೆಟ್ಗಾಗಿ ಫೈಟ್ ಅಂತೂ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೇ ಬಿಡ್ತಾರೆ ಅನ್ನುವ ಚರ್ಚೆಗಳೇನೆಲ್ಲ ಇತ್ತು, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ರಣಕಣದಲ್ಲಿ ಟಿಕೆಟ್ಗಾಗಿ ಫೈಟ್ ಜೋರಾಗಿದ್ರೆ ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿ ಅಲ್ಲ ಅಂತೇಳಿ ಹೇಳಿದ್ದು ನಿಖಿಲ್ ಕುಮಾರಸ್ವಾಮಿ. ನಾನು ಇದನ್ನ ಹಿಂದೆಯೇ ಹೇಳಿದ್ದೆ ಅಂತೇಳಿ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬೆಂಗಳೂರಿನಲ್ಲಿ ಮಾತನಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ, ನಾನು ಮಂಡ್ಯದ ಟಿಕೆಟ್ ಆಕಾಂಕ್ಷಿ ಅಲ್ಲ, ನಾನು ಯೂಟರ್ನ್ ಹೊಡೆಯುವ ಗಿರಾಕಿ ಅಲ್ಲ. ನಾನು ಈ ಹಿಂದೆನೇ ಹೇಳಿದ್ದೆ, 2019ರಲ್ಲಿ ನಾನು ಸೋತಿದ್ದೆ, ಈಗ ಸ್ಪರ್ಧೆಗೆ ಒತ್ತಾಯ ಇದೆ, ಆದರೆ ನನ್ನ ಆಕಾಂಕ್ಷಿ ಅಲ್ಲ ಅಂತೇಳಿ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ಮಂಡ್ಯದಲ್ಲಿ ಬಿಜೆಪಿಗೋ ಅಥವಾ ಜೆಡಿಎಸ್ಗೋ ಅನ್ನೋ ಲೆಕ್ಕಾಚಾರ ಬಂದಾಗ ಒಂದು ಕಡೆಯಲ್ಲಿ ಜೆಡಿಎಸ್ ಅಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ನೋದು ಬಹುತೇಕ ಖಚಿತ ಅನ್ನೋದು ರಾಜಕೀಯವಾಗಿ ಚರ್ಚೆ ಕೇಳಿಬರ್ತಿರೋದು. ಇದರ ನಡುವೆ ಮಂಡ್ಯದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಅಂದ್ರೆ ಕುಮಾರಸ್ವಾಮಿ ಅವರ ಪರಿವಾರದವರೇ ಅಂದ್ರೆ ಕುಟುಂಬದವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳೆಲ್ಲವೂ ಕೂಡ ಇತ್ತು. ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಕೇಳಿದಾಗ ನೀವೇನಾದರೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೇ ಅಂತೇಳಿ ಪ್ರಶ್ನೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಇಲ್ಲ, ನಾ ಈ ಹಿಂದೆನೇ ಹೇಳಿದ್ದೆ, ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಒತ್ತಾಯ ಇದೆ, ಆದರೆ ನಾನು ಇಲ್ಲಿವರೆಗೂ ಕೂಡ ಸ್ಪರ್ಧೆ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ, 2019ರಲ್ಲಿ ಸೋತಿದ್ದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ನಿಖಿಲ್. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಎಲ್ಲಾ ಪಾರ್ಟಿಗಳು ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇವೆ. ಅದರಲ್ಲೂ ಬಿಜೆಪಿ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಇರೋದು ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ. ಈಗಾಗಲೇ ಅತಿಯ ವಿಶ್ವಾಸವನ್ನ ಹೊಂದಿದ್ದಾರೆ. ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಇದೇ ವಿಚಾರವನ್ನ ಮತ್ತಷ್ಟು ಪುಷ್ಟೀಕರಿಸಿದ್ದಾರೆ ಮಾಜಿ ಸಚಿವ ಮಾಜಿ ಶಾಸಕ ಸಿ.ಟಿ. ರವಿ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದೇ ನಮ್ಮ ಗುರಿ, ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಯಾವುದೋ ಒಂದು ಕೆಟ್ಟ ಗಾಳಿ ಬೀಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಆದರೆ ಈ ಸಾರಿ ಆ ರೀತಿ ಆಗಕ್ಕೆ ನಾವು ಬಿಡೋದಿಲ್ಲ. ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಅದನ್ನ ಮತ್ತೆ ಸಾಬೀತು ಮಾಡ್ತೀವಿ. ಈ ಸಾರಿಯೂ ಕೂಡ ಕಳೆದ ಬಾರಿಗಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಯಾರು ನಮ್ಗೆ ವೋಟ್ ಹಾಕೋದಿಲ್ವೋ ಅವರು ಕೂಡ ಈ ಸಾರಿ ನಮಗೆ ವೋಟ್ ಹಾಕ್ತಾರೆ ಅನ್ನುವಂತಹ ಮಾತನ್ನ ಸಿ.ಟಿ. ರವಿ ಹೇಳುವ ಮೂಲಕ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕದ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂಥದ್ದು ಚುನಾವಣೆ ಲೋಕಸಭಾ ಚುನಾವಣೆ ಕಹಳೆ ಊದೋದಕ್ಕೆ ಸಂಬಂಧಪಟ್ಟ ಮೈಸೂರು ಲೋಕಸಭಾ ಕ್ಲಸ್ಟರ್ ಮೀಟಿಂಗ್ ಕೂಡ ಮಾಡುವಂಥದ್ದು. ಅದೇ ರೀತಿ ಕೋರ್ ಕಮಿಟಿ ಸಭೆಯ ಪ್ರಮುಖರ ಜೊತೆ ಬಿಜೆಪಿ ಪ್ರಮುಖರ ಜೊತೆ ಸಭೆ ನಡೆಸೋದು. ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ ಸಚಿವರು ಮತ್ತು ಬಿಜೆಪಿ ಮುಖಂಡರಾದಂಥ ಸಿ.ಟಿ. ರವಿ ನಮ್ಮ ಜೊತೆ ಇದ್ದಾರೆ. ಸರ್, ಅಮಿತ್ ಶಾ ಅವರ ಭೇಟಿ ಬರ್ತಾರೆ, ಲೋಕಸಭಾ ಚುನಾವಣೆ ಒಂದು ರೀತಿ ಅಧಿಕೃತವಾಗಿ ಚಾಲನೆ ಕೊಟ್ಟಂಗೆ. ನಮ್ಮ ಗುರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು 100% ರಿಸಲ್ಟ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜನ ಕೂಡ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್. ವಿಧಾನಸಭೆಯಲ್ಲಿ ನಮಗೆ ವೋಟ್ ಹಾಕದೇ ಇರೋ ಜನನೂ ಕೂಡ ಈಗ ಓಪನ್ ಆಗಿ ಹೇಳ್ತಾರೆ, ನಮಗೂ ದೇಶಾಭಿಮಾನ ಇದೆ ರೀ, ನಾವು ರಾಮನ ಭಕ್ತರೆ, ನಾವು ಅಸೆಂಬ್ಲಿಲೇನೋ ಆಯಿತು ಆವಾಗ ನಿಮಗೆ ವೋಟ್ ಹಾಕಿಲ್ಲ, ಆದರೆ ಪಾರ್ಲಿಮೆಂಟಿಗೆ ಮಾತ್ರ ನಾವು ಬಿಜೆಪಿ ಅಂತ ಹೇಳ್ತಿದ್ದಾರೆ. ಈಗಿನ ವಾತಾವರಣ ಇದೆ. ಹಾಗಿರಬೇಕಾದ್ರೆ 28ಕ್ಕೆ 28 ನಾವು ಗೆಲ್ತೀವಿ ದೇಶದ ಹಿತಕ್ಕಾಗಿ. ಪಶ್ಚಾತ್ತಾಪ ಪಟ್ಟಿದ್ದಾರೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ಟು ತಮ್ಮ ಒಂದು ಭಾವನೆ ಏನಾಗುತ್ತೆ? ಯಾವುದೋ ಒಂದು ಕೆಟ್ಟ ಗಾಳಿ. ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ತವರು ಜಿಲ್ಲೆಯಿಂದಲೇ ರಣಕಹಳಿನ ಊದೋದಕ್ಕೆ ಸಿದ್ಧಗೊಂಡಿದ್ದಾರೆ. ಈಗಾಗಲೇ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳಿದೆ. ಅಮಿತ್ ಶಾ ಅವರ ಕೈಯಲ್ಲಿರುವಂಥ 28 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಇದೆ. ಇವತ್ತು ಮೀಟಿಂಗಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಯಾವ ವಿಚಾರದ ಬಗ್ಗೆ ಚರ್ಚೆಗಳು ಮಾಡ್ತವೆ, ಅದೆಲ್ಲವನ್ನ ಕೂಡ ನಿಮಗೆ ಮುಂದಿನ ಹಂತದಲ್ಲಿ ನಿರಂತರವಾಗಿ ಕೊಡ್ತಾ ಹೋಗ್ತೀವಿ. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಬಾಲರಾಮನ ಉತ್ಸವ ನಡೀತಾ ಇದೆ. ಗರ್ಭಗುಡಿಯಲ್ಲಿ ನಿಂತ ರಾಮಲಲ್ಲ ಲಕ್ಷ ಲಕ್ಷ ಜನಕ್ಕೆ ದಿನಂಪ್ರತಿ ದರ್ಶನವನ್ನ ನೀಡ್ತಾ ಇದ್ದಾನೆ.
ಮಂದಿರದ ಪ್ರಾಂಗಣದಲ್ಲಿ ನಡೆಯುವ ಮಂಡಲೋತ್ಸವದಲ್ಲಿ ಚಿನ್ನದ ಅಟ್ಟೆ ಪ್ರಭಾವಳಿಯ ಜೊತೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂತು ರಘುಕುಲ ನಂದನ ಮುದ್ದು ರಾಮ ಉತ್ಸವ ಹೊರಟಿದ್ದಾನೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಮಂಡಲೋತ್ಸವ. ಬೆಳ್ಳಿ ಪಲ್ಲಕ್ಕಿಯಲ್ಲಿ ಸವಾರಿ ಹೊರಟ ರಾಮಲಲ್ಲ. ಅಯೋಧ್ಯ ಕಂದನಿಗೆ ಚಿನ್ನದ ಪ್ರಭಾವಳಿ. ಅಯೋಧ್ಯ ರಾಮನಿಗೆ ಮಂಡಲೋತ್ಸವ ನಡೆಯುತ್ತಿದೆ. ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ರಾಮಲಲ್ಲನ 48 ದಿನದ ಆರಾಧನೆಯಲ್ಲಿ ತೊಡಗಿದ್ದಾರೆ. ಹೋಮ, ಹವನ, ಅಭಿಷೇಕ, ಪೂಜೆ ನಡೆಯುತ್ತಿದೆ. ಶ್ರೀ ಸಂಸ್ಥಾನ ಕಾಶಿ ಮಠದ ಶ್ರೀ ಸಂಯಮೀಂದ್ರ ತೀರ್ಥ ಶ್ರೀಪಾದರು ಮತ್ತು ಭಕ್ತರಿಂದ ಅರ್ಪಿಸಲಾದ 70 ಲಕ್ಷ ರೂಪಾಯಿ ಮೌಲ್ಯದ ಸ್ವರ್ಣ ಅಟ್ಟೆ ಪ್ರಭಾವಳಿಯನ್ನ ಅಯೋಧ್ಯೆಯಲ್ಲಿ ಶ್ರೀ ಪೇಜಾವರ ಶ್ರೀಗಳ ಮೂಲಕ ರಾಮದೇವರಿಗೆ ಅರ್ಪಿಸಿದರು. ಕಾಶಿ ಮಠ ಪ್ರತಿದಿನ ನಡೆಯುವ ಉತ್ಸವಕ್ಕೆ ಬೆಳ್ಳಿಯ ಪಲ್ಲಕ್ಕಿಯನ್ನ ನೀಡಿದೆ. ಉಡುಪಿಯ ಸುವರ್ಣ ಜ್ಯುವೆಲರ್ಸ್ನಲ್ಲಿ ಬೆಳ್ಳಿ ಪಲ್ಲಕ್ಕಿ ಮತ್ತು ಚಿನ್ನದ ಅಟ್ಟೆ ಪ್ರಭಾವಳಿಯನ್ನ ನಿರ್ಮಾಣ ಮಾಡಲಾಗಿದೆ. ಇದೀಗ ಪ್ರತಿದಿನ ಉತ್ಸವದಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಶ್ರೀರಾಮನ ಉತ್ಸವ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡಲಾಗ್ತಿದೆ. ಶಿಕ್ಷಣ, ಆರೋಗ್ಯ ಮತ್ತು ಬಡವರಿಗೆ ಮನೆ ನಿರ್ಮಾಣ ಹೀಗೆ 10 ಲಕ್ಷ ರೂಪಾಯಿ ಸಮಾಜ ಸೇವೆ ಮಾಡಿದವರಿಗೆ ರಾಮದೇವರಿಗೆ ರಜತ ಕಲಶಾಭಿಷೇಕ ಸೇವೆ ಮಾಡುವ ಅವಕಾಶವಿದೆ. ಜನವರಿ 22ರ ನಂತರ ನಿರಂತರವಾಗಿ ರಾಮನಿಗೆ ಬೆಳ್ಳಿಯ ಕನಸಿನಲ್ಲಿ ಅಭಿಷೇಕ ನಡೆಯುತ್ತಿದೆ. ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಜನ ಅಯೋಧ್ಯೆಗೆ ಭೇಟಿ ಕೊಡ್ತಾರೆ. ಪ್ರಪಂಚದಲ್ಲೇ ಧಾರ್ಮಿಕ ಕ್ಷೇತ್ರಕ್ಕೆ ಅತಿ ಹೆಚ್ಚು ಭೇಟಿ ಕೊಡುವ ಕ್ಷೇತ್ರ ಎಂಬ ಕೀರ್ತಿಗೆ ಅಯೋಧ್ಯೆ ಪಾತ್ರವಾಗಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.